ನೀನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂದಿನ ಸಂಚಿಕೆಯಲ್ಲಿ ಸುಬ್ಬಣ್ಣನ ಹೇಳಿಕೆಯನ್ನು ತಗೊಂಡಿರ್ತಾರೆ ಮೀಡಿಯಾದವರು. ಇವತ್ತಿನ ಸಂಚಿಕೆಯಲ್ಲಿ ಈ ಲಕ್ಷ್ಮಿ ಅಮ್ಮಂದು ಹೇಳಿಕೆಯನ್ನು ತಗೊಳ್ಳೋಕ್ಕೆ ದೆವಕ್ಕಿದ್ದೋಳು, ನನ್ನ ಬಡ್ಡಿ ದುಡ್ಡೆಲ್ಲ ಖರ್ಚಾದರೂ ಪರವಾಗಿಲ್ಲ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ, ಯಾರಿಗಾದ್ರೂ ಬೇಡ ಲಕ್ಷ್ಮಿ, ನೀವು ಕರೆಕ್ಟಾಗಿ ಹೇಳಿ ಅವತ್ತೇನು ನಡೀತು ಅಂತ. ಅದರಲ್ಲೂ ಈ ರೌಡಿ ವಿಕ್ರಮ ಇದ್ದಾನಲ್ಲ, ಇವನಿಗೆ ಮಾತ್ರ ಎದುರುಕೊಂಡ್ಲೇಬೇಡಿ ಅಂತ ಅಂತಿರ್ತಾಳೆ. ಅವಾಗ ಈ ಲಕ್ಷ್ಮಿ ಅಮ್ಮ ಅಂದರೆ ವಾರ್ಡನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವತ್ತು ಏನೇನು ನಡೀತು ಅಂತ. ಅವತ್ತು ನಾನು ಮನೆಗೆ ಹೋಗ್ತಾ ಇದ್ದೆ, ಈ ಕಡೆಯಿಂದ ಒಬ್ಬ ಬೈಕಲ್ಲಿ ಫಾಸ್ಟಾಗಿ ಬರ್ತಿದ್ದ, ಇನ್ನೊಂದು ಕಡೆಯಿಂದ ಹಸಿರು ಕಲರ್ ಕಾರ್ ಬರ್ತಾ ಇತ್ತು, ಜೋರಾಗಿ ಡಿಕ್ಕಿ ಹೊಡೆದು ನಾನು ಅದನ್ನು ನೋಡಿ ಮೂರ್ಛೆ ತಪ್ಪಿಬಿಟ್ಟೆ. ಒಂದು 2-3 ನಿಮಿಷ ಆಯಿತು ನನಗೆ ಮತ್ತೆ ಎಚ್ಚರ ಆಗೋಕ್ಕೆ. ಕಣ್ಬಿಟ್ಟು ನೋಡಿದೆ, ಆವಾಗ ಆ ಹಸಿರು ಕಲರ್ ಕಾರಿಂದ ಈ ವಿಕ್ರಮ ಕೆಳಗಿಳಿದು ಬಂದುಬಿಟ್ಟು ಚೆಕ್ ಮಾಡ್ದ, ಮೂಗಿನ ಹತ್ರ ಹಿಂಗೆ ಬೆರಳಿಟ್ಟು. ಅಷ್ಟೊತ್ತಿಗೆ ಅವನಾಗಲೇ ಸತ್ತೋಗಿದ್ದ. ಹಸಿರು ಕಲರ್ ಕಾರೇ ಅಲ್ವಾ, ಇವಾಗಲಾದ್ರೂ ಗೊತ್ತಾಯ್ತಾ, ಅವನನ್ನು ಸಾಯಿಸಿದ್ದು ಈ ವಿಕ್ರಮ್ ಅಂತಾನೆ ಅಂತ ಮಧ್ಯದಲ್ಲಿ ಮಾತು ತೆಗೆದುಬಿಡ್ತಾಳೆ ದೇವಕಿ. ಅದಕ್ಕೆ ಉಮಾ ಇದ್ದೋಳು, ಚಿಕ್ಕಮ್ಮ ಯಾಕೆ ಈ ದೊಡ್ಡವ್ರು ಮಾತಾಡುವಾಗ ಒಳ್ಳೆ ಚೈಲ್ಡ್ ಥರ ಆಡ್ತೀರಾ? ನಾನು ಚೈಲ್ಡಾ ಅಂತ ದೇವಕಿ ಅಂತಾಳೆ. ಹೌದು, ನಿಮಗೆ ಬರೀ ಮೈ ಬೆಳೆದಿದೆ ಅಷ್ಟೇ, ಬುದ್ಧಿ ಬೆಳೆದಿಲ್ಲ, ಸ್ವಲ್ಪ ಚೈಲ್ಡ್ ಥರ ಆಡೋದು ನಿಲ್ಲಿಸಿ, ಸ್ವಲ್ಪ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಅಂತ ವೇದ ಬೈದ್ಬಿಡ್ತಾಳೆ. ಆವಾಗ ನೀವು ಹೇಳಿ ಅಮ್ಮ ಅಂತ ವೇದ ಅಂತಾಳೆ. ಅದಕ್ಕೆ ಅಷ್ಟೊತ್ತಿಗೆ ಪೊಲೀಸ್ ಅವ್ರ ಸೈರನ್ ಕೂಡ ಕೇಳಿಸುತ್ತೆ ಜೀಪಿಂದು. ಅಷ್ಟೊತ್ತಿಗೆ ಓಡೋಗ್ಬಿಟ್ಟ ವಿಕ್ರಮ, ಅವ್ನು ಸತ್ತಿರಿದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅಂತ ವಾರ್ಡನ್ ಹೇಳ್ತಾಳೆ. ಅವಾಗ ದೇವಕ್ಕಿದ್ದಳು, ಗೊತ್ತಾಯ್ತಾ, ಹಸಿರು ಕಲರ್ ಕಾರೇ ತಾನೇ ಈ ವಿಕ್ರಮನೇ ತಾನೇ ಸಾಯಿಸಿದ್ದು ಅಂತ ಮತ್ತೆ ಕನ್ಫರ್ಮ್ ಮಾಡ್ತಾಳೆ. ಹೌದು, ವಿಕ್ರಮನೇ ಸಾಯಿಸಿದ್ದು, ಹಸಿರು ಕಲರ್ ಕಾರೇ ಅಂತ ಮತ್ತು ವಾರ್ಡನ್ ಅಂತಾಳೆ. ಅವಾಗ ದೇವಕ್ಕಿದ್ದಳು, ಗೊತ್ತಾಯ್ತಾ ನಿಮಗೆಲ್ಲ ಇವನೇ ಸಾಯಿಸಿರೋದು ಅಂತಾಳೆ. ವೇದ, ವಿಕ್ರಮ್ ಅಲ್ಲ ಸಾಯಿಸಿರೋದು ಅಂತ ನಾನು ಹೇಳ್ತೀನಲ್ವಾ. ಅದಕ್ಕೆ ದೇವಕಿ ಇದ್ದವಳು, ಆಳದವಳೆ ಹೇಳ್ತಿದ್ದಾಳೆ ತಾನೇ, ಇಲ್ಲಿ ಕಣ್ಣಾರೆ ನೋಡಿರೋ ಸಾಕ್ಷಿನೇ ಅವನೇ ಸಾಯಿಸಿರೋದು ಅಂತ, ಮತ್ತೆ ನಿಂದೇನು ಮಧ್ಯದಲ್ಲಿ ಅಂತ ಜೋರು ಮಾಡ್ತಾಳೆ. ಅದಕ್ಕೆ ವೇದ, ಸುಬ್ಬಣ್ಣನ ಪ್ರಕಾರ ಆಕ್ಸಿಡೆಂಟ್ ಮಾಡಿರೋಂತಹ ವ್ಯಕ್ತಿ ಕಾರ್ ನಿಲ್ಲಿಸ್ತೀರಾ ಅಲ್ಲಿಂದ ಓಡೋಗಿದ್ದಾನೆ. ಲಕ್ಷ್ಮಿ ಅಮ್ಮನ ಪ್ರಕಾರ ಆಕ್ಸಿಡೆಂಟ್ ಮಾಡಿರುವಂಥ ವ್ಯಕ್ತಿ ಕಾರ್ ನಿಲ್ಲಿಸಿ ಅಲ್ಲಿಗೆ ಬಂದು ಅವ್ನು ಬದುಕಿದನೋ ಸತ್ತಿದನೋ ಅಂತ ನೋಡಿಕೊಂಡು ಆಮೇಲೆ ಭಯದಿಂದ ಓಡೋಗಿದ್ದಾನೆ. ಇವಾಗ ಒಂದು ಲಕ್ಷ್ಮಿ ಅಮ್ಮನ ಹೇಳಿಕೆ ಸತ್ಯ ಆಗಿರಬೇಕು, ಇಲ್ಲ ಸುಬ್ಬಣ್ಣನ ಹೇಳಿಕೆ ಸತ್ಯ ಆಗಿರಬೇಕು, ಎರಡೂ ಸತ್ಯ ಆಗಿರೋಕ್ಕೆ ಚಾನ್ಸ್ ಇರಲ್ಲ ಅಲ್ವಾ ಅಂತೇಳಿ ಮೀಡಿಯಾದವ್ರಿಗೆ ವೇದ ಪ್ರಶ್ನೆ ಮಾಡ್ತಾಳೆ. ಅಷ್ಟೇ ಅಲ್ಲ, ಸಾಲದಿದ್ದಕ್ಕೆ ಆ ಟೈಮಲ್ಲಿ ಲಕ್ಷ್ಮಿ ಅಮ್ಮನ ಕಣ್ಣು ಮಂಜಾಗಿದೆ. ಒಂದು 2-3 ನಿಮಿಷ ಆದಮೇಲೆ ವಿಕ್ರಮ್ ಕಾರಿಂದ ಇಳಿದಿದ್ದನ್ನು ನೋಡಿದ್ದಾರೆ. ಅಲ್ಲಿಗೆ ಆಮೇಲೆ ವಿಕ್ರಮ್ 2-3 ನಿಮಿಷ ಆದಮೇಲೆ ಕೆಳಗೆ ಬಂದಿದ್ದಾರೆ ಅಂತ ಹೇಳ್ತಾಳೆ. ಸುಬ್ಬಣ್ಣ, ಇಲ್ಲ 2-3 ನಿಮಿಷ ಅಲ್ಲ, ಆ ವ್ಯಕ್ತಿ ಗುದ್ದಿದವನು ಅಲ್ಲಿ 1 ನಿಮಿಷ 1 ಸೆಕೆಂಡು ನಿಲ್ಲೇ ಇಲ್ಲ, ಕಾರ್ ನಿಲ್ಲಿಸೇ ಇಲ್ಲ ಅಂತೀನಿ ಅಂತ ಸುಬ್ಬಣ್ಣ ಅಂತಾರೆ. ಅದಕ್ಕೆ ವೇದ ಇದ್ದಳು, ಓಕೆ ಅಲ್ಲಿಗೆ ಬೇರೆ ಯಾರೋ ಆಕ್ಸಿಡೆಂಟ್ ಮಾಡಿ ಹೋದ 2-3 ನಿಮಿಷ ಆದಮೇಲೆ ವಿಕ್ರಮ್ ಅಲ್ಲಿಗೆ ಬಂದಿರೋದು ಅಂತ, ಅದನ್ನು ಈ ವಾರ್ಡನ್ ಅವರು ನೋಡಿರೋದು ಅಂತ ವೇದ ಮೀಡಿಯಾದವ್ರ ಮುಂದೆ ಹೇಳ್ತಾಳೆ. ಈ ದೇವಕಿ ಇದ್ದವಳು, ಆಳದವಳೆ, ಏನು ಹೊಸ ಕತೆ ಕಟ್ತಿರೋದು ನೀನು? ನೋಡು ಉಮಾ, ಆಗಲೇ ಏನೋ ಹೊಸ ಫಿಲ್ಮ್ ಥರನೇ ರೆಡಿ ಮಾಡ್ಕೊಂಬಂದಿದ್ದಾಳೆ, ಬಿಡಬೇಡ ಇವಳನ್ನ, ದೆವ್ವ ಬಿಡಿಸು ಅಂತ ದೇವಕಿ ಹಾಕ್ಕೊಟ್ಬಿಡ್ತಾಳೆ. ಉಮಾ, ಏನೇ ಅಲ್ಲ ಅಮ್ಮ ಅಂತ ಹೇಳೋಕ್ಕೆ ಬಂದಿದ್ಯಾ ನೀನು, ಮತ್ತೆ ಹೊಸ ಕತೆ ಕಟ್ಟಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಉಮಾ ಕೂಡ ಜೋರು ಮಾಡ್ತಾಳೆ ವೇದಂಗೆ. ಆವಾಗ ಜಯಪ್ರಕಾಶ್, ಸ್ವಲ್ಪ ಸುಮ್ಮನೆ ಇರ್ತೀರ ನೀವಿಬ್ಬರು, ನನ್ನ ಮಗಳು ಸತ್ಯನ ಹುಡ್ಕೋ ಪ್ರಯತ್ನದಲ್ಲಿದ್ದರೆ ಸುಳ್ಳನ್ನೇ ನಂಬೋ ಧಾವಂತದಲ್ಲಿದ್ದೀರಲ್ಲ ನೀವಿಬ್ಬರು, ನೀನು ಹೇಳು ಮಗಳೇ ಅದೇನು ಅಂತ ಪಾಪ ಜಯಪ್ರಕಾಶ್ ವೇದಂಗೆ ಹೆಲ್ಪ್ ಮಾಡ್ತಾಳೆ. ಆವಾಗ ವಿಕ್ರಮ್ ಹತ್ರ ಹಸಿರು ಕಲರ್ ಕಾರೇ ಇರಲಿಲ್ಲ. ಹೇಳ್ಬೇಕು ಅಂದರೆ ವಿಕ್ರಮ್, ನೀನವತ್ತು ಆಕ್ಸಿಡೆಂಟ್ ಆಗಿದ್ದಿನ ಯಾವ ಕಲರ್ ಕಾರ್ನ ಓಡಿಸ್ತಿದ್ದು? ರೆಡ್ ಕಲರ್ ವೇದ ಅಂತ ವಿಕ್ರಮ್ ಅಂತಾನೆ. ಅದು ಅಲ್ಲದೆ ಬೆತ್ತಾಳೆ, ನನಗೆ ಆ ಗ್ರೀನ್ ಕಲರ್ ಬಟ್ಟೆನೂ ಇಲ್ಲ ನನ್ನ ಹತ್ರ, ಗ್ರೀನ್ ಕಲರ್ ಕಾರು ಇಲ್ಲ, ನನಗೆ ಆ ಕಲರ್ ಅಂದ್ರೇ ಇಷ್ಟ ಇಲ್ಲ ಅಂತ ವಿಕ್ರಮ್ ಅಂತಾನೆ. ಅದಕ್ಕೆ ನೀನು ಹೇಳಿದ್ದನ್ನೆಲ್ಲ ನಾನು ಹಿಂಗೆ ನಂಬೋದು ಅಂತ ಉಮಾ ಹೇಳಿದ್ದಕ್ಕೆ 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಒಂದು ಲ್ಯಾಪ್ಟಾಪ್ ತೊಗೊಂಬಂದು ಇದೆಲ್ಲ CCTV ಫುಟೇಜಸ್ಸು ಮತ್ತು ನಮ್ಮ ವಿಕ್ರಮ್ ಅವತ್ತು ಮದುವೆಗೆ ಹೋಗಿರುವಂಥ ಫೋಟೋಸ್ ಇದರಲ್ಲಿ ಇದ್ದಾವೆ. ಅವತ್ತಿನ ದಿನ ರೆಡ್ ಕಾರಲ್ಲಿ ಹೋಗಿದ್ದ, ರೆಡ್ ಕಾರ್ನ ಯೂಸ್ ಮಾಡ್ಕೊಂಡಿದ್ದ ಅವತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ನಮ್ಮ ವೇದ. ಅದು ಅಲ್ಲದೆ ನಾನು ತುಂಬ ಜನನ ವಿಚಾರಿಸಿದ್ದೀನಿ, ಬಾಲಮುನ್ನನ್ನ ಕೇಳಿರ್ತಾಳೆ, ದಾಮೋದರನ್ನ ಕೇಳಿರ್ತಾಳೆ. ಅವತ್ತು ವಿಕ್ರಮು ರೆಡ್ ಕಲರ್ ಕಾರಲ್ಲಿ ಹೋಗಿದ್ದು, ಗ್ರೀನ್ ಕಲರ್ ಕಾರ್ ಅವನ ಹತ್ರ ಇಲ್ಲ, ನಮ್ಮ ಮನೆಯಲ್ಲೇ ಗ್ರೀನ್ ಕಲರ್ ಕಾರ್ ಇಲ್ಲ ಅಂತ ಹೇಳ್ಬಿಟ್ಟು ದಾಮೋದರ ಅಂದಿರ್ತಾನೆ. ಹೌದಾ, ನಿಮ್ಮಪ್ಪನ ಮಾತನ್ನ ಹೆಂಗೆ ನಂಬೋದು ಅಂತ ಉಮಾ ಮತ್ತೆ ಪ್ರಶ್ನೆ ಮಾಡ್ತಾಳೆ. ಈ ಪಕ್ಕದಲ್ಲಿರೋ ಮನೆ ಹಾಳು ದೇವಕಿ, ಸುಮ್ಮನಿರೇ ಉಮಾ, ಈ ಆಕ್ಸಿಡೆಂಟ್ ಆದಮೇಲೆ ಸಿಗಾಕಳ್ತೀವಿ ಅಂತ ಗ್ರೀನ್ ಕಲರ್ ಕಾರಿಗೆ ರೆಡ್ ಕಲರ್ ಪೇಂಟ್ ಹೊಡ್ಸಿದ್ದಾನೆ ಈ ಮನೆ ಮುರ್ಕ ಅಂತ ಬೈದ್ಬಿಡ್ತಾಳೆ ವಿಕ್ರಮ್ಗೆ. ಚಿಕ್ಕಮ್ಮ, ಕಾರ್ನ ಬಣ್ಣ ಬದಲಾಯಿಸೋದಂದರೆ ಮನೆಗೆ ಪೇಂಟ್ ಹೊಡೆದಂಗೆ ಅಂದ್ಕೊಂಡಿದ್ದೀರಾ? ಆ ಥರ ಏನಾದರೂ ಅವನು ಕಾರ್ ಕಲರ್ ಬದಲಾಯಿಸ್ಬೇಕು ಅಂದರೆ ಫಸ್ಟ್ ಆಫ್ ಆಲ್ RTO ಹತ್ರ ಪರ್ಮಿಷನ್ ತೊಗೋಬೇಕು ಅವನು.
ಹಂಗೂ ಪೇಂಟ್ನ ಚೇಂಜ್ ಮಾಡಿಸಿದ್ದಾರೆ ಅಂತಂದರೆ ಅದೆಲ್ಲ ರೆಕಾರ್ಡ್ಸು ಆರ್ ಟಿ ಒ ಹತ್ರ ಇರುತ್ತೆ ಅಂತೇಳ್ಬಿಟ್ಟು ದೇವಕಿಗೆ ತಿರುಗುತ್ರನ ಕೊಡ್ತಾಳೆ ನಮ್ಮ ವೇದ. ಆವಾಗ ಮೀಡಿಯಾದವರು ಇಲ್ಲಿ ಇವರು ಹೇಳ್ತಾರೆ ಇದಕ್ಕೂ ಸುಬ್ರಹ್ಮಣ್ಯ ಅವ್ರು ಹೇಳ್ತಾ ಇರೋದಕ್ಕೂ ಮತ್ತು ಲಕ್ಷ್ಮಿ ಅಮ್ಮ ಹೇಳ್ತಾ ಇರೋದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ, ಅಲ್ಲಿ ಏನು ನಡೀತು ಅಂತ ವಿಕ್ರಮ್ ಅವರೇ ನೀವೇ ಉತ್ತರ ಕೊಡಬೇಕು ಅಂತ ಫೈನಲ್ ಆಗಿ ವಿಕ್ರಮ್ ಹತ್ರನೇ ಮೀಡಿಯಾದವ್ರು ಕೇಳ್ತಾರೆ. ಆವಾಗ ವೇದ ಆ ವಿಷಯನ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವತ್ತಿನ ದಿನ 3 ದಾರಿ ಕೂಡಿರೋಂಥ ಹಾದಿಯದು. ಅಲ್ಲಿ ಒಂದು ಫಾಸ್ಟಾಗಿ ಒಂದು ಬೈಕಲ್ಲಿ ಪ್ರದೀಪ್ ಬರ್ತಾ ಇರ್ತಾನೆ, ಇನ್ನೊಂದು ಕಡೆಯಿಂದ ತುಂಬ ಫಾಸ್ಟಾಗಿ ಒಂದು ಗ್ರೀನ್ ಕಲರ್ ಜೀಪ್ ಬರ್ತಾ ಇರುತ್ತೆ. ಅದು ಫಾಸ್ಟಾಗಿ ಬಂದಿದ್ದೆ ಪ್ರದೀಪನ್ನ ಆಕ್ಸಿಡೆಂಟ್ ಮಾಡಿಬಿಟ್ಟು ನಿಲ್ಲಿಸ್ತೀರಾ ಫಾಸ್ಟಾಗಿ ಹೋಗುತ್ತೆ. ಅಲ್ಲಿಗೆ ಒಂದು 2 ನಿಮಿಷ 3 ನಿಮಿಷದಲ್ಲಿ ಲಕ್ಷ್ಮಿ ಅಮ್ಮನು ಆ ಆಕ್ಸಿಡೆಂಟ್ನ ನೋಡಿ ಮೂರ್ಛೆ ತಪ್ಪಿ ಬೀಳ್ತಾರೆ. 2-3 ನಿಮಿಷ ಗ್ಯಾಪಲ್ಲಿ ವಿಕ್ರಮ್ ಕೂಡ ರೆಡ್ ಕಲರ್ ಕಾರಲ್ಲಿ ಬಂದು ಆ ದಿನ ಅವನು ಕುಡ್ದಿರ್ತಾನೆ, ಯಾವುದೋ ಆಕ್ಸಿಡೆಂಟ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಕಾರ್ನ ನಿಲ್ಲಿಸ್ಬಿಟ್ಟು ಬಂದು ಅವನ ಮೂಗಿನ ಹತ್ರ ಹಿಂಗೆ ಬೆಳ್ಳಿಳಿದಾಗ ಪ್ರದೀಪ್ ಸತ್ತೋಗಿರೋದು ಗೊತ್ತಾಗುತ್ತೆ. ಅವನಿಗೆ ಶಾಕ್ ಆಗುತ್ತೆ. ಮತ್ತು ಅಷ್ಟೊತ್ತಿಗೆ ಒಂದು ಸೈರನ್ ಕೂಡ ಕೇಳಿಸುತ್ತೆ, ಪೊಲೀಸ್ ಸೈರನ್ನು. ಕುಡ್ದಿದ್ದೀನಿ ಅಂತನೋ ಮತ್ತು ಬೇರೆ ಯಾವುದೋ ಹಳೆ ಕೇಸ್ನಲ್ಲಿ ನನ್ನನ್ನು ಒಳಗಾಕ್ಬಿಡ್ತಾರೆ ಅನ್ನೋ ಭಯ ಅವನಿಗೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಲಕ್ಷ್ಮಿ ಅಮ್ಮ ಪ್ರದೀಪನ ಹತ್ರ ನಮ್ಮ ವಿಕ್ರಮ್ ಇರೋದನ್ನು ನೋಡಿಬಿಡ್ತಾಳೆ. ಅಲ್ಲಿಗೆ ಲಕ್ಷ್ಮಿ ಅಮ್ಮಗೆ ನಮ್ಮ ವಿಕ್ರಮೇ ಸಾಯಿಸಿರೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಅವರಿಬ್ಬರು ಅವನನ್ನು ಹಾಸ್ಪಿಟ್ಲಿಗೂ ಕೂಡ ಸೇರ್ಸಕ್ಕೆ ಬಿಡಲ್ಲ. ವಿಕ್ರಮ್ನ ಜೊತೆಗಿದ್ದವರು ಇಲ್ಲ ಸುಮ್ಮನೆ ಹಳೆ ಕೇಸಲ್ಲಿ ಒಳಗಾಕ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ವಿಕ್ರಮ್ನ ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನೋಡಿದ ಲಕ್ಷ್ಮಿ ಅಮ್ಮ ಇದನ್ನೆಲ್ಲ ವಿಕ್ರಮೇ ಮಾಡಿರೋದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಅದೇ ಶಾಕಲ್ಲಿ ಅವರು ಅಲ್ಲೇ ಕೋಮಾಗಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟೇ ನಡೆದಿರೋದು ಅಂತ ಮೀಡಿಯಾ ಮುಂದೆ ನಮ್ಮ ವೇದ ಹೇಳ್ತಾಳೆ. ಅದಕ್ಕೆ ದೇವಕಿದ್ದಳು ಇದನ್ನು ನಾನು ಸತ್ಯ ಅಂತ ನಂಬೇಕಾ ಅಂತೇಳಿ ಅಂದಾಗ, ಇವಾಗ ನಾನು ಹೇಳ್ತಿರೋದು ಸತ್ಯನೇ, ವಿಕ್ರಮ್ ಹೇಳ್ತಿರೋದು ಸತ್ಯನೇ, ಸುಬ್ಬಣ್ಣ ಹೇಳಿದ್ದು ಸತ್ಯನೇ, ವಾರ್ಡನ್ ಅವರು ಹೇಳಿದ್ದು ಸತ್ಯನೇ, ಆದರೆ ಇಲ್ಲಿ ನಡೆದಿರೋದೇ ಬೇರೆ ಅಂತ ಹೇಳ್ಬಿಟ್ಟು 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು ನಮ್ಮ ವೇದ ಲಕ್ಷ್ಮಿ ಅಮ್ಮ ನಿಮ್ಮ ಕೈಯಲ್ಲಿರೋ ಆ್ಯಪಲ್ ಯಾವ ಕಲರ್ ಅಂತ ಕೇಳ್ತಾಳೆ. ಅದಕ್ಕೆ ಗ್ರೀನ್ ಕಲರ್ ಆ್ಯಪಲ್ನ ಇಟ್ಕೊಂಡು ಇದು ಗ್ರೀನ್ ಕಲರ್ ಆ್ಯಪಲ್ ಅಂತಾಳೆ. ಹೌದಾ 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಇನ್ನೊಂದು ರೆಡ್ ಕಲರ್ ಆ್ಯಪಲ್ನ ಕೈ ಕೊಟ್ಟು ಇದು ಯಾವ ಕಲರ್ ಅಂತ ಕೇಳ್ತಾಳೆ. ಆವಾಗ ಆ ರೆಡ್ ಕಲರ್ ಆ್ಯಪಲ್ನು ಕೂಡ ಇದು ಗ್ರೀನ್ ಕಲರ್ ಆ್ಯಪಲ್ಲೇ ವೇದ ಅಂತ ಮತ್ತು ಅದನ್ನು ಗ್ರೀನ್ ಕಲರ್ ಅಂತ ಹೇಳ್ತಾಳೆ. ನೋಡಿದ್ರಾ ಇಲ್ಲೇ ಕೇಸು ಅಳಿ ತಪ್ಪಿರೋದು. ಲಕ್ಷ್ಮಿ ಅಮ್ಮಂಗೆ ಸ್ವಲ್ಪ ಕಲರ್ ಬ್ಲೈಂಡ್ನೆಸ್ ಇದೆ ಅಂತಂದರೆ ಯಾವ ಕಲರ್ ನೋಡಿದ್ರೂ ಗ್ರೀನ್ ಕಲರ್ ಆಗೇ ಕಾಣಿಸುತ್ತೆ. ಅವತ್ತು ಆ ರೆಡ್ ಕಲರ್ ಕಾರ್ನ ನೋಡಿ ಲಕ್ಷ್ಮಿ ಅಮ್ಮ ಗ್ರೀನ್ ಕಲರ್ ಕಾರಲ್ಲಿ ವಿಕ್ರಮ್ ಇಳಿದು ಬಂದಿದ್ದು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ವಿಕ್ರಮ್ ಹತ್ರ ಒಂದು ಶೀಟ್ ಇರುತ್ತೆ, ಅದನ್ನು ಇಸ್ಕೊಂಡು ಇದು ಲಕ್ಷ್ಮಿ ಅಮ್ಮಂಗೆ ಕಲರ್ ಬ್ಲೈಂಡ್ನೆಸ್ ಇದೆ ಅನ್ನೋದಕ್ಕೆ ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಆ ರಿಪೋರ್ಟ್ನು ಕೂಡ ಮೀಡಿಯಾದವ್ರ ಮುಂದೆ ಹಿಡಿತಾಳೆ. ಅಷ್ಟೇ ಅಲ್ಲ, ನಾವೇನಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂತ ಆರ್ ಟಿ ಒ ಹತ್ರ ಹೋದರೆ ಅವರು ಕಲರ್ ಬ್ಲೈಂಡ್ನೆಸ್ ಇರೋರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡಲ್ಲ. ಯಾಕಂತಂದರೆ ಸಿಗ್ನಲಲ್ಲಿ ಅವ್ರಿಗೆ ರೆಡ್ಗೂ ಗ್ರೀನ್ಗೂ ವ್ಯತ್ಯಾಸ ಗೊತ್ತಾಗಲ್ಲ, ಸುಮ್ಮನೆ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ವೇದ ತನ್ನ ವಾದ ಏನಿರುತ್ತೋ ಅದನ್ನು ಮೀಡಿಯಾದವ್ರ ಮುಂದೆ ಹೇಳ್ತಾಳೆ. ಮೀಡಿಯಾದವರು ಲಕ್ಷ್ಮಿ ಅಮ್ಮ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಇಲ್ಲ, ನನಗೆ ಅವತ್ತು ವಿಕ್ರಮ್ ಓಡಿಸ್ತಿದ್ದಿದ್ದು ಕಾರು ಗ್ರೀನ್ ಕಲರ್ ಅಂತಲೇ ಅನ್ನಿಸ್ತು, ನನಗೆ ಅದ್ರ ಬಗ್ಗೆ ಇನ್ನೇನು ಗೊತ್ತಿಲ್ಲ ಅಂತ ಸ್ವಲ್ಪ ಭಯ ಪಟ್ಕೊಂಡಳಂಗೆ ಕನ್ಫ್ಯೂಷನಲ್ಲಿ ಹೇಳ್ತಾಳೆ. ಅವಾಗ ವೇದ ಅಷ್ಟೇ ಅಲ್ಲ, ಅವ್ರು ಅವಾಗಲೇ ಕೋಮಾಗಿ ಹೋದ್ರು, ಪ್ರಜ್ಞೆ ಬಂದು ಒಂದು 2-3 ದಿನ ಆಗಿತ್ತು ಅಷ್ಟೇ ಅವಾಗ ಕೋಮಾ ಹೋದವ್ರಿಗೆ. ಅಷ್ಟೊತ್ತಲ್ಲಿಗೆ ನಮ್ಮ ದೇವಕಿ ಚಿಕ್ಕಮ್ಮ ಡಾಕ್ಟ್ರ್ ಹತ್ರ ಹೋಗಿ ಅವ್ರಿಗೆ ಟಾರ್ಚರ್ ಕೊಟ್ಟು ಅರ್ಧಂಬರ್ಧ ಸತ್ಯ ತಿಳ್ಕೊಂಡು ಈ ಮೀಡಿಯಾದವ್ರನ್ನೆಲ್ಲ ನಿಮ್ಮನ್ನೆಲ್ಲ ಕರೆಸಿ ಇವಾಗ ಈ ಥರ ನ್ಯೂಸ್ ಸೆನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ವಿಕ್ರಮ್ ಅವತ್ತು ಭಯದಿಂದ ಓಡೋಗಿದ್ದಷ್ಟೇ, ಬಟ್ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ನಮ್ಮ ವೇದ ವಿಕ್ರಮ್ ಬಗ್ಗೆ ಹೇಳ್ತಾಳೆ. ಅವಾಗ ಮೀಡಿಯಾದವರು ಉಮಾ ಅವರೇ ಕರೆಕ್ಟಾಗಿ ಸತ್ಯ ತಿಳ್ಕೊಂಡಿರ, ನೀವು ಯಾಕೆ ಮೀಡಿಯಾದವ್ರನ್ನ ಕರೆಸಿದ್ದು ಅಂತ ಅಂತಾಳೆ. ಇದರಲ್ಲಿ ನಮ್ಮ ಅಮ್ಮನ ಪಾತ್ರ ಏನೂ ಇಲ್ಲ, ಈ ದೇವಕಿ ಚಿಕ್ಕಮ್ಮ ಇದ್ದಾರಲ್ಲ ಇವರೇ ಅವ್ರ ಮೈಂಡ್ ವಾಶ್ ಮಾಡಿ ಈ ಥರ ಮೀಡಿಯಾದವ್ರನ್ನ ಕರೆಯೋ ಥರ ಮಾಡಿರೋದು ಅಂತ ವೇದ ತಮ್ಮ ಅಮ್ಮನೂ ಕೂಡ ತನ್ನ ಪರ ಮಾತಾಡ್ತಾಳೆ. ಅವಾಗ ಈ ಥರ ಎಲ್ಲ ಮಾಡಿದಿರಲ್ಲ, ನಿಮ್ಗೇನಾದರೂ ಅವ್ರ ಮೇಲೆ ಪರ್ಸ್ನಲ್ ಆಗಿ ದ್ವೇಷ ಇದೆಯಾ, ಅದಕ್ಕೆ ನಮ್ಮನ್ನು ಬಳಸ್ಕೊಂಡ್ರ ದೇವಕಿಯವರೇ, ಅಲ್ಲದೆ ಈ ಥರ ಮಾಡೋದನ್ನು ಇನ್ನೊಬ್ರ ಮನೆಗೆ ಬೆಂಕಿ ಹಚ್ಚಿ ಮೈ ಕಾಯಿಸ್ಕೊಳ್ಳೋದು ಅಂತಾರಲ್ಲ ನಿಮ್ಮಂಥವ್ರನ್ನೇ ಹೇಳೋದು. ಇವಾಗ ನಾವೇ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ವಿಕ್ರಮ್ ಅವರೇ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ ಅಂತ ಏನೇನೋ ಜೋರು ಮಾಡ್ತಾ ಇರ್ತಾರೆ. ಅದಕ್ಕೆ ದೇವಕಿ ನಿಮ್ಮ ಕೈ ಮುಗಿತೀನಿ, ನನಗೆ ನೀವು ಈ ರೀತಿ ಎಲ್ಲ ಪ್ರಶ್ನೆ ಕೇಳಿದ್ರೆ ನನಗೆ ತಲೆ ಕೆಟ್ಟಂಗಾಗುತ್ತೆ, ಬೇಕಾದರೆ ನನ್ನನ್ನು ನಿಲ್ಲಿಸಿ ಎಲ್ಲರೂ ಸೇರಿ ಗುಂಡೊಡೆದು ಸಾಯಿಸ್ಬಿಡಿ, ಆದರೆ ಈ ಥರ ಮಾತ್ರ ಟಾರ್ಚರ್ ಕೊಡಬೇಡಿ ಅಂತ ದೇವಕಿ ಕೈ ಮುಕ್ಕೊಂಡು ಬೇಡ್ಕಂತ ಆಡ್ತಾಳೆ ಮೀಡಿಯಾದವ್ರಿಗೆ. ಅಷ್ಟೊತ್ತಿಗೆ ಸುಬ್ಬಣ್ಣ ನನಗೆ ಅಂಗಡಿ ಟೈಮ್ ಆಯಿತು, ರೆಗ್ಯುಲರ್ ಕಸ್ಟಮರ್ ಎಲ್ಲ ಬಂದು ವೆಯ್ಟ್ ಮಾಡ್ತಾ ಇರ್ತೇನೆ, ನಾನು ನೀನು ಹೋಗಬೇಕು ಅಂತಾನೆ. ಸರಿ ಅಣ್ಣ ನೀವು ಹೋಗಿ ಬನ್ನಿ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ಕೊಡ್ತಾರೆ. ಅಷ್ಟೊತ್ತಿಗೆ ಗಡಗಡ ನಡುಕ್ತಾ ನಮ್ಮ ದೇವಕಿ ನಮ್ಮ ವಿಕ್ರಮ್ ಕಾಲಿಗೆ ಬೀಳ್ತಾಳೆ. ಅಣ್ಣ ಪ್ಲೀಸ್ ಅಣ್ಣ ನನ್ನ ಮೇಲೆ ಯಾವ ಕೇಸು ಮಾಡಬೇಡಿ ಅಣ್ಣ, ಮದುವೆ ಆಗಲಿದ್ದವಳು ಒಬ್ಬಳು ಮಗಳಿದ್ದಾಳೆ ಪ್ಲೀಸ್ ಅಂತ. ವಿಕ್ರಮ್ ಇರಲಿ ಬಿಡಿ ಹೋಗಿ ಅಂತೇಳಂತಾನೆ. ಮೀಡಿಯಾದವರು ಕೇಳ್ತಾರೆ ನೀವು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ರಿ, ನೀವು ತಪ್ಪು ಮಾಡಿಲ್ಲ ಅಂದ್ರೂ ವಿಕ್ರಮ್ ಅಂತ. ವಿಕ್ರಮು ನಾನವತ್ತು ಒಬ್ಬರನ್ನ ಬದುಕ್ಸೋಕ್ಕಾಗಲಿಲ್ಲ ಅನ್ನೋ ಕೊರಗು ಬೇರೆ ಇತ್ತು, ಅಲ್ಲದೆ ಅದಕ್ಕಾಗಿ ನಾನು ಯಾವುದನ್ನು ಏನು ಬಾಯಿ ಬಿಡಲಿಲ್ಲ, ನಾನು ಸುಮ್ಮನೆ ಆಗಿದ್ದೆ. ಆದರೆ ನನ್ನ ಹೆಂಡ್ತಿ ಅದ್ರ ಬಗ್ಗೆ ಎಲ್ಲ ಸಾಕ್ಷಿನ ಹುಡ್ಕಾಡಿ ಇವತ್ತು ನನ್ನನ್ನು ಅದರಿಂದ ಪಾರು ಮಾಡಿದ್ಲು, ಥ್ಯಾಂಕ್ ಯು ಬೇತಾಳ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊತಾನೆ. ನಮ್ಮ ವೇದ ಕೂಡ ಅವನನ್ನು ನೋಡ್ತಾ ಇಟ್ಸ್ ಓಕೆ ವಿಕ್ರಮ್ ಅಂತ ನಗ್ತಾ ಇರ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಅಂತೂ ಸತ್ಯ ಗೆಲ್ತು. ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.